ಕಾಲಿಗೆ ಬೀಳ್ತೀನಿ. ಅದ್ ಏನ್ ಹುಡ್ತಾ ಇದೆ ಅಂತ ಹೇಳ ನಾವು. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಣ್ಣ, ಆಕ್ರು. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ, ನನ್ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ. ಪ್ರಯತ್ನ ನಂದು, ಫಲ ಅವಂದು. ಯಾಕೆ ಹಂಗ್ ನೋಡ್ತೀಯ? ಮೈ ಮೇಲೇನು ಬಂಗಾರ ಇಲ್ಲ ಅಂತನ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳಿ ಕಳಿಸ್ತಂತೆ. ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧುನ ಅಲ್ವಾ? ಹಾಗಾದ್ರೆ ನಾನ್ ನಿನಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ. ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ, ಆದ್ರೂ ನಿಮಗೆ ಈ ಪೇಸ್ ಕಟ್ ಓಕೆನಾ? ಸೂಪರ್. ನಿಮಗೆ ಏರ್ ಸ್ಟೈಲ್ ಓಕೆನಾ? ಬೊಂಬಾಟ. ಇನ್ನೇ ತಡ, ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನಾ ನಮಗೆ? ಅಯ್ಯೋ ರಾತ್ರಿ ಎಂತ ಕೆಲಸ ಆಗೋಯ್ತು ರೀ. ನೀವೇನಾದ್ರೂ ಹೇಳಿದ್ರ? ನಾನು ಹೇಳಲೇ ಇಲ್ಲ. ರಾತ್ರಿ ಆಗಿದ್ದು ನಿನಗ್ಯಾಗ ಹೇಳಿದ್ರಪ್ಪ? ರಾತ್ರಿ ಹಿಂಗೆ ಆಗುತ್ತೆ ಅಂತ ನೀನು ಹೇಳಲ್ಲಪ್ಪ. ನಾನೆಲ್ಲಿ ಹೇಳಿದ್ನಪ್ಪ? ನಿನ್ನೆ ರಾತ್ರಿ ಲೀಲುನು ಅವ್ರ ಅಮ್ಮನು ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟೋಗ್ಬಿಟ್ರು. ಅಯ್ಯೋ, ನನ್ ಬಾಣ ಎಲ್ಲ ಬೀದಿಲ್ ತೈ ಬೇಡವೋ, ಕೈ ಮುಗಿತೀನಿ ರೀ. ನಮ್ಮಿಬ್ರು ವಿಷಯ ತಿಳಿದು ಎಷ್ಟೊಂದು ಕಷ್ಟ ಬಿದ್ದು ನಮ್ಮಿಬ್ರು ಮದ್ವೆ ಮಾಡ್ಸಿದಾರಲ್ವಾ? ನೀನೇನ್ ಯೋಚನೆ ಮಾಡ್ಬೇಡಪ್ಪ.
ಲೀಲ ಹುಡುಕೊಡೋ ಜವಾಬ್ದಾರಿ ನಮ್ದು, ಏನಂತೀರಾ? ನೀನ್ ಹಿಂಗೆ ನುಲ್ದು ಮಾತಾಡಿದ್ರೆ ನನಗೆ ಹೆಂಗೋ ಆಗ್ಬಿಡುತ್ತೆ. ನೀವೇನು ಹುಡ್ಕೋದು ಬೇಡ, ಏನು ಬೇಡ, ನಾನೇ ಹುಡ್ಕೋತೀನಿ. ಹುಡುಕ್ಬೇಕಂದ್ರೆ ಕಾಸು ಬೇಕು, ಕಾಸು ಬೇಕಂದ್ರೆ ಕೆಲ್ಸ ಬೇಕು. ನೀವೇ ಒಂದು ಕೆಲ್ಸ ಕೊಟ್ಬಿಡಿ. ನಿನಗ್ ಕೆಲ್ಸನ? ಯಾಕೆ? ನಿನಗ್ ಕೆಲ್ಸ ಕೊಡೋದು ಒಂದೇ, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ. ಹೋದ ಅಕ್ಕ ಏನು ಕಳೆ, ಏನು ಕಳೆ, ಸ್ವಲ್ಪ ನಿಮ್ಮ ಅಕ್ಕನ ಆ ಕಡೆ ತಿರ್ಸಿ. ಸತಿ ಸಾವಿತ್ರಿ ತರ ಸ್ವಲ್ಪ ಈ ಕಡೆ ತಿರ್ಸಿ. ಮಹಾಸತಿ ಅನಸೂಯ ಹತ್ರ. ಅಕ್ಕ ನೀವೇ ಸ್ವಲ್ಪ ಹೇಳಿ, ಯಾಕೆ ಒಂದು ಕೆಲಸ ಕೊಡಿಸ್ಬಾರ್ದು? ರೀ ಪಾಪ ಒಳ್ಳೆಯವನು, ಮನೆಗೊಬ್ಬ ಆಗ್ತಾನೆ. ಯಾಕೆ? ಕೆಲ್ಸಕ್ಕೆ ಕೊಡಿಸ್ರಿ. ನಿನಗ್ ಕೆಲ್ಸ ತಾನೇ ಬೇಕು, ಬೇರೆ ಎಲ್ಲಾದ್ರೂ ಹುಡ್ಕೋದು. ಯಾ ನಿಮ್ಮಿಬ್ಬರನ್ನು ಒಂದು ಮಾಡಕ್ಕೆ ನಾ ಎಷ್ಟೆಲ್ಲಾ ಕಷ್ಟಪಟ್ಟು ಏನೇನೆಲ್ಲ ಮಾಡ್ದೆ. ಏನ್ ಕಷ್ಟಪಟ್ಟೆ? ಅವಳಿಗೆ ನನ್ ಮೇಲೆ ಇಷ್ಟ ಆಯ್ತು, ನನಗೆ ಅವಳ ಮೇಲೆ ಇಷ್ಟ ಆಯ್ತು, ಮಧ್ಯದಲ್ಲಿ ನಿಂದೇನ್ ಕಷ್ಟ? ನನ್ಗೆ ಇಟ್ಬಿಟ್ಟ ಬತ್ತಿನ ಅಮ್ಮ. ಶ್ರೀದೇವಿ, ಮಾದೇವಿ, ನೀನು ನೋಡ್ತಾ ಇದ್ರೆ ಸುಮಾರು ಒಂದು 100 ವರ್ಷ ಸುಮಂಗಳಿಯಾಗಿ ಬಾಳೋ ತರ ಕಾಣ್ತಾ ಇದೆ. ಸ್ವಲ್ಪ ಸ್ವಲ್ಪ ಇದು ಬೇರೆ, ಸ್ವಲ್ಪ ಸ್ವಲ್ಪ ಕೆಲ್ಸ ಸ್ವಲ್ಪ ಇರಪ್ಪ, ಹೇಳ್ತೀನಿ. ರೀ ಕೊಡಿಸ್ರಿ. ಏನು ಕೆಲ್ಸ ರೀ? ಆಯ್ತು, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾವ ಕೆಲ್ಸ ಅಂತ ಕೇಳ್ಬೋದಾ? ಹೊಗೆ ಹಾಕೋ ಕೆಲ್ಸ. ಹೋಗಿ ಹಾಕೋ ಕೆಲ್ಸನಾ? ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವ ಕೆಲ್ಸ ಆದ್ರೆ ಸರಿ, ನಾನೇನ್ ಬರ್ಲಾ? ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲ್ಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದ್ದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ, ಇದು ನಾನ್ ಮಾಡ್ಬೇಕಾರೆ ಕೆಲ್ಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡಿ ಗೊತ್ತಾಗುತ್ತೆ. ಹಂಗಂತೀಯಾ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ, ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ. ಅಯ್ಯೋ, ನಿಮ್ಮ ವಿಘ್ನೇಶ್ವರ, ನಿನ್ಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದ ಹಾಕಿ ಬೀಗ ಹಾಕಿ ಬೀಗ ಕೈ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಯಾವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ? ನಾನು ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನಿನ್ನ ನೋಡ್ತಾ ಏನದು? ಸಾವಿತ್ರಿ ತರ ಕಾಣ್ತಾ, ಮಹಾಸತಿ ಅನ್ಸೋಯ್ ತರ ಕಾಣ್ತಾ, ಮನೆ ದೇವರಾರಿಗೂ ಇಲ್ಲ. ಲೀಲು 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 ಲೀಲು. ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆದ್ರಿ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದೆಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ್ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರನ ಆಣೆಗೂ 7 ಕೋಟಿ ಮಾತಾಡೋದ ಆಣೆಗೂ ಲೀಲು ನನಗೆ ಸದಾ ನಿಂದೆ ಆದ್ರೂ ಇರ್ಲಿ. ಹೋದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಹೇಳ್ತಿದ್ರ ಅತ್ತೆ? ಲೇ, ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ ಅತ್ತೆ. ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ, ಹೋಗ್ತೀನಿ ಹೋಗ್ರಿ. ಮತ್ತೆ ಯಾಕೆ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ಬಿಡೆ, ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವ್ದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಬಾಯಿ ಸಾಕು.
ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನೀನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು, ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ. ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ತಂದು 50,000? ಹೌದು. ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನ್ಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀ ಏನ್ ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲೇ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಚಪ್ಲಿ ಸ್ವಾಮಿ ಅಂತ ಸುಳ್ಳು ಹೇಳ್ಬಿಟ್ಟು ಚಪ್ಲಿ ಎಲ್ಲ ಮಾಡ್ತಾ ಇದೀಯ. ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ನೀವು? ಅರ್ಲೆ ಕೆಲಸ ಮಾಡೋದೇ ಅವ್ನ ಕೆಲಸ ಅನ್ಕೊಂಡ್ಬಿಟ್ಟವನೇ. ಅದ್ಯಾಕ್ರಿ ಅವ್ನ ಕಂಡ್ರೆ ಹಂಗ ಉರ್ದ್ಬೀಳ್ತೀರಾ? ಅವನು ಗಂಡ್ ಮಗ, ಅವ್ನ್ ಹೆಂಗೋ ನಡೀತಿತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೇನ್ ತೊಂದ್ರೆ ಅಂತೀನಿ. ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೆ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ? ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೋ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ, ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗ್ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗಾಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತಲ್ಲ ರೀ. ಅಯ್ಯೋ, ಏನು ಸೀದಿ ವಾಸನೆ ಬರ್ತೈತೆ. ಅಯ್ಯಯ್ಯೋ, ಒಲೆ ಮೇಲೆ ಹಾಲ್ ಮಡಗಿದೆ. ಸೇರಿ ಬರ್ತೀನಿ. ನಿನ್ಗೆ ಯಾವಾಗ್ಲೂ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ, ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೂ ಅಷ್ಟೇ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನಿಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಿನಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ನಿಮ್ ಮಗಳು ಮದುವೆ ಯಾವಾಗ? ನಮ್ ಕೈಯಾಗ ಏನಾಯ್ತಪ್ಪ, ಎಲ್ಲ ಅದ್ ಯಾವ್ರಿಗೆ ಬಿಟ್ಟಿದ್ದು. ಯಾವಾಗ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಯ್ತದೆ. ಎಲ್ಲಾದ್ರೂ ಗಂಡು ನೋಡಿದಿರಾ? ಅದ್ರ ಬಗ್ಗೆ ನಾನು ಇನ್ನು ಯೋಚನೆ ಮಾಡಿಲ್ಲ ಕಣಪ್ಪ. ಬೇಗ ಮದುವೆ ಮಾಡಿ ನಮ್ಗೆಲ್ರಿಗೂ ಸಿಹಿ ಊಟ ಹಾಕ್ಸೋಣ. ನಿನ್ ಬಾಯರ್ಕಿಂದ ಒಳ್ಳೆ ಗಂಡು ಸಿಕ್ಬಿಟ್ರೆ ನೀನ್ ಕೇಳಿದಕ್ಕಿಂತ ಚೆನ್ನಾಗಿ ಊಟ ಹಾಕ್ಸ್ತೀನಿ. ಸರಿ, ನಾವೇನ್ ಬರ್ತೀವಿ. ಬರ್ರಪ್ಪ, ಹೋಗೋಣ. ನಡೀರಿ, ನಾನು ಅಲ್ಲಿವರೆಗೆ ಬರ್ತೀನಿ. ನಡೀರಿ.
ಆಕಾಶದಿಂದ ದರಿಗಿಳಿದ ರಂಬೆ ಇವಳೆ ಇವಳೆ ಚಂದನದ ಅಯ್ಯೋ ಅಯ್ಯೋ ನಮ್ಮಮ್ಮ ಅವಳು ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ಪುಟ್ಟ ಅಮ್ಮೋರೆ, ಯಾಕೋ ಇಲ್ಲಿ 2-3 ದಿನದಿಂದ ಹಾಲಪ್ಪ ಕಾಣಿಸ್ತಾನೆ ಇಲ್ಲ? ಅಯ್ಯೋ ಅದೊಂದ್ ದೊಡ್ಡ ಕತೆ. ನಾಳೆ ಗೌರಿ ಹಬ್ಬ ಅಲ್ಲ ಅಮ್ಮವ್ರೆ, ಅದಕ್ಕೆ ಹೊಸ ಬಟ್ಟೆ ಹೊಲ್ಸಕ್ಕಾಗ್ಬಿಟ್ಟವನೆ. ಹಾಲಪ್ಪ ಟೈಲರ್ ಅಂಗಡಿ ಬಿಟ್ಟು ಕದಲ್ತಾನೆ ಇಲ್ಲ. ಹೌದಾ? ಅದ್ ಸರಿ, ನಾಳೆ ಆ ಹೊಸ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಕ್ ಹೇಳ್ತೀಯಾ? ಏನು ಮರೆ? ಸತ್ಯಭಾನಿ ಸತ್ಯಭಾನಿ ಕೋಪವೇನಿ ನನ್ನಲ್ಲಿ. ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಅಂಡರ್ ವರ್ಲ್ಡ್ ಡಾನು ದಾವೂದ್ ಇಬ್ರಾಹಿಂನ ಹಿಡಿದು ಬಿಟ್ಟಿದ್ದೆ. ಜಸ್ಟ್ ಬ್ಯಾಡ್ ಟೈಮ್, ಲೆಫ್ಟ್ ಲೆಗ್ ಅಲ್ಲಿ ಮಿಸ್ ಆಗುತ್ತೆ. ಆ ಖುಷಿಗೆ ಅರ್ಧ ಕೆಜಿ ಅಲ್ವಾ 6 ಮೊಳ ಹೂವ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗ್ ಪ್ರಮೋಷನ್ ಸಿಕ್ಕಿದೆ ಅಲ್ವಾ? ಮೋಷನ್ ಆಗಿನೇ 3 days ಆಯ್ತು. ಪ್ರಮೋಷನ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇ? ಹೌದು ರೀ. ಬರೀ ಹೌದ್ರಿ ಅಂತ ರಾಗ ಹೇಳ್ತಾ ಇದೆಯಲ್ಲ. ಇವತ್ತು ನಾವೇನ್ ಮಾಡ್ಬೇಕು, ಹೆಂಗೆಲ್ಲ ಇರ್ಬೇಕು, ಹೆಂಗೆಲ್ಲ ಉಳ್ಳಾಡಿ ತಿಂಡಿ ಮಾಡ್ಬಿಡೋಣ ಬಾ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮುಟ್ಟದೆ ಮಾಡಿ. ಅಯ್ಯನ್ನೇ ಮುಟ್ಟಿದೆ ಮುಟ್ಟಿದೆ ಹೆಂಗೆ? ಅಪ್ಪ ಅಂತಂದ್ರ ನೀವ್ ಮದ್ವೆಗ್ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ. ನನ್ ಮದ್ವೆ ಆಗಿ 2 ವರ್ಷ ಆಯ್ತು, ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರ? ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ಏನ್ ಹೇಳ್ದ? ಜ್ಞಾಪಿಸ್ಕೊಳ್ಳಿ. ಏನ್ ಹೇಳ್ದ ನನ್ ಮಗ? ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಆದರೆ ಆದ್ರೆ ಏನು? ಗಂಡ ಹೆಂಡತಿ ಸೇರಬಾರದು. ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ. ಒಟ್ಟಿಗೆ ಸೇರಿದ್ರೆ ಇನ್ನೇನ್ ಬೇರೆ ಬೇರೆ ಸೇರಕ್ಕಾಗುತ್ತಾ? ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರದು. ಬೇಡಲೇ ಬೇಡ, ಫಸ್ಟ್ ನೈಟ್ ಬೇಡ, ಫಸ್ಟ್ ಡೇ ಮಾಡ್ಕೋತೀವಿ. ಮಾರ್ನಿಂಗ್ ಶೋ ಮ್ಯಾಟ್ನಿ ಮಾಡ್ಕೋತೀವಿ, ಬಿಟ್ಬಿಡಿ. ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಮಣ್ಮುಕ್ಬೇಡಿ. ಅಯ್ಯೋ, ನೀವ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ನನ್ನ ತಂದೆ ಬಿಡಲ್ಲ ಅಂತಲೇ ಶಾಸ್ತ್ರಿ. ಲೇ ಕಾಯಣ ಕಾಯಣ ಅಂತ 2 ವರ್ಷ ಆಗೋಯ್ತಲ್ಲೇ. ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ. ಲೇ ಶಾಸ್ತ್ರಿ, 1000 ಸುಳ್ಳೇಳಿ ಒಂದ್ ಮದುವೆ ಮಾಡುವಂತಾರೆ, ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ನೈಟ್ ನಿಲ್ಸ್ಬಿಟ್ಟಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತಲ್ಲ ನಾಳೆ ಶಾಸ್ತ್ರಿಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ. ಇಟ್ಕೊಡ್ತಾನೆ ನಮ್ಮಿಬ್ಬರು ತಿಥಿಗೆ. ಲೇ ಶಾಸ್ತ್ರಿ, ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾದ್ರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹೆಡ್ಲೈನ್ ಅಲ್ಲಿ ಬರಂಗ್ ಮಾಡ್ಲಿಲ್ಲ, ನನ್ನ ಹೆಸರು ತುಕಾರಾಮ್ ಅಲ್ಲ ಕಣ. ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು. ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಭಾವಿ ಪರಂದಾಮಯ್ಯ ಅಂತ ಬಂದಿದ್ರು. ಆ ಬಾವಿ ಇಲ್ಲೂ ಬಂದ್ಬಿಡ್ತಾ? ನೀನ್ ಒಳಗೆ ಹೋಗು. ಸಾಕ್ ಲಗೂನ್ ಬುಕ್ಸ್ ಮನೆ ಒಳಗ್ ಬರಾಗಿಲ್ಲ, ಆತ ಬರ ತಪ್ಪಾಗಿಲ್ಲ. ಆತಲ್ಲ ಸಾಕ್ ಸಾಕು. ಅಯ್ಯ, ನಮ್ ತಲೆ ನಮಗಂದ್ರೆ ಇವಳ ಕೆಲಸ ಹಿಡಿದಾಗೋಯ್ತು. ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಹೇಳು. ಆದ್ರೆ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್. ಹಂಗ ಮಾಡೋಣ. ನಿನ್ ನಂಬ್ಕೊಂಡಿದ್ದೀನ? ಸರಿ. ಏನಮ್ಮ ಚೆನ್ನಾಗಿದ್ಯಾ? ಏನೋ ಮಗನ, 8 ದಿನ ಆತು ನಿನ್ ಮಾರಿ ನೋಡಿ. ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿಲ್ಲ? ಅವೆಲ್ಲ ಸೂರ್ಯನ್ ಕಡೆ ಮಕ ಮಾಡ್ಕೊಂಡು ನಿಂತವಳೆ. ಯಾಕೆ ಹಿಂಗ್ ನಿಂತಿ? ಅಂತದೇನಾಯ್ತು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ನಮ್ಮವ್ರ ಕಣ್ಣು ತಪ್ಪಿಸಿ ಪಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ
ಅದೆಂತ ಜಾತಿ ಇಲಿ ಅದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ. ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ, ಮೀಸೆ ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದು ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡುತ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ, ಎಲ್ಲ ಅದು ಸಾಹೇಬ್ರು ಬಂದು ಯಾವನ್ನವರ ತಮ್ಮನ ಅರೆಸ್ಟ್ ಮಾಡಿದವ ಹಾಕಿದ ಗಣಿಗೆ ಕಾಲ್ ಕೈತೋ ಧೈರ್ಯ ಬಂತ ಅವಂಗ ಎಲ್ಲವ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವಾಗ MP ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ ನೋಡು. ಮಾಡಿದ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು. ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ ಮಾತ್ರನೇ. ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವೆ ಮಗನೇ? ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಓಹೋ, ಮೈಯಾಗಿ ಬಿಸಿ ರಕ್ತ ಕೃಷ್ಣನ ನೀರಿಗೆ ಹರಿಲಿಕ್ಕತ್ತದಲ್ಲ, ಅದಕ್ಕೆ ಹಿಂಗ್ ಹಾರಾಡ್ತೀಯನ? ಏಯ್, ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಿಸಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬಿಡಿ ಟ್ರಾನ್ಸ್ಫರ್ ಮಾಡಿಸಿ ಇನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ ಮಾಡ್ಲಿಲ್ಲ ನಾನು MP ದೊಡ್ಡಪ್ಪ ಕೃಪಾದ್ರೆ ಅಲ್ಲ. ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ಊರು. ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ. ವಾಕಿ ತೊಟ್ಟು ಪವರ್ ಇದೆ ನಿಗಾಡ್ಬಿಡಲಿ, ತೊಟ್ಟು ಪೂಜೆ ಮಾಡ್ಬಿಡ್ತೇನ. ನನ್ನ ಹತ್ರನೂ ಗನ್ನಿದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರು ಮೈ ಮೇಲ್ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ, ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲ್ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ. ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವ್ ಗೆಟ್ ಲಾಸ್ಟ್. ಅಲ್ರಿ, ಆ MP ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರ್ ಇಲ್ಲ ನಿಮ್ಗ? ಸರ್, ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ. ಹಂಗಿದ್ದ ಮ್ಯಾಗ ಅವ್ರ ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ? ತಪ್ಪು ಮಾಡ್ದವನ್ನ ತಿದ್ದೋ ಪ್ರಯತ್ನ ಮಾಡು, ಒದ್ದು ಬುದ್ಧಿ ಕಲ್ಸಿ ಮನುಷ್ಯನಾಗ್ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು. ಈಗ ನಾ ಹೇಳಾಕತ್ತೀನಿ, ಅವ್ರ ತಮ್ಮನ್ನ ಬಿಟ್ಟು ಕಳಿಸು. ನನ್ಗಿರೋದು ಒಂದೇ ನಾಲ್ಗೆ, ಬರೋದು ಒಂದೇ ಮಾತು. ಈಗ ನೀ ನನ್ನ ಕೈ ಕೆಳಗೆ ಕೆಲಸ ಮಾಡಾಕತ್ತಿ, ಗೊತ್ತೈತಿಲ್ಲ? ಸಾರಿ ಸರ್,
ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ. ಮೋರೆವರ್, ನಾನು ಈಗಾಗ್ಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಒಂದ್ ಕೆಲಸ ಮಾಡು, ಆ MP ತಮ್ಮನ್ನು ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರು ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಸು. ನೀವ್ ಹೇಳೋದು ಸರಿನೇ ಸರ್. ಒಂದ್ ಕೆಲಸ ಮಾಡೋಣ. ಏನ್ ಹೇಳು? ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರು ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್. ಹೀಗ್ ಮಾಡೋಣ, ನೀವೇ ಒಂದ್ 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ. ಹೇಗಿದ್ರು ನಿಮ್ ಕೆಲ್ಸಾನು ನಾನೇ ಮಾಡ್ತಾ ಇದ್ದೀನಿ. ನಿಮ್ಗೂ ರೆಸ್ಟ್ ಸಿಕ್ಕಾಗುತ್ತೆ. ಅವ್ರ ಅನ್ನ ತಿಂದಿದ್ ಋಣಾನು ತೀರಿಸ್ದಾಗುತ್ತೆ. ಏನಂತೀವ ಹಚ್ಚಿ ಮಗನ? ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ. ಅಯ್ಯೋ ಅಂದ್ರೆ ಸ್ವರ್ಗ. ದಮ್ಮಯ್ಯ ಅಂತ ಕಾಲಕ್ ಬಿದ್ರೆ ಕ್ಷಮೆ, ಏನಯ್ಯ ಅಂತ ಪೊಗುರು ತೋರ್ಸಿದ್ರೆ ಮೈಂಡ್. ಸೈಡ್ ಬೇಡ, ಸೈಡ್ ಸೈಡ್. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ, ಹೇಳಕಂಟಿ. ಅಯ್ಯೋ, ಹುಡುಗಿನ ಹೊಟ್ಟೋದು, ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ, ಹೇಳಪ್ಪ. ಎಂದಡ ಬಡಂಗ ನಾನಾ ಬಿಡ ಬೇಡ ಬೇಡ ಬಿಡ. ಏನು ಎಂದಡ ಅದು? ಏಯ್, ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದೆಲ್ಲ ಬಗಲಿ. ಮೇಡಮ್ ಅವ್ರ ಅಪಾರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಎಲ್ಲರಪ್ಪ ಮೇಡಮ್? ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರ್ ಕುಡಿಬೇಕು. ಕೊರಚೆ ಜೀರಿಗೆ ವೆಳ್ಳಂ ಎಡ್ತುವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ, ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಉಸ್ತಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚೆಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚೆಚ್ಕೊಂಡ್ರೇನಮ್ಮ, ನಾವ್ ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನನ್ನ ನಿನ್ನಲ್ಲಿ ಮಾತ್ರ ಇರ್ಬೇಕು. ಮೂರನೇ ಮನುಷ್ಯನಿಗೆ ಲೀಕ್ ಹಾಕೊಡ್ದು. ಲೀಕ್ ಆಗೋಯ್ತಮ್ಮ, ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಅವನೇ. ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ? ಅಯ್ಯೋ, ನಿಮ್ಮ ಯೋಗಿತೆಗೆ ನನ್ನ ಕಾಲ ವೈದ್ಯ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡಿದ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಹೇಳಿ ಕೇಳಿ ನಾನೊಬ್ಬ ಕಾಲು ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನನ್ ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿಮ್ಗೇನ ರಿಟರ್ನ್ ಆಯ್ತಾ? ಕುಳ ಕಡೆ ಕುಳ ಇಲ್ಲಿ. ನನ್ ಮಗನೇ ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ಜನ ತಿಂತಾ ಇದ್ಯಾ? ಇಲ್ಲ ಅಲ್ಲಿ ನಾನು ಎಸ್ಕೇಪ್ ಅಪ್ಪ. ನಿನಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಳ್ ನಾಯಿ ಮಾತ್ರ ಆಗ್ಬೇಡ. ನೀನ್ ಕಾಯಿ ಹಿಡ್ಕೊತೀನಿ. ಏನ್ ಮಾಡ್ಬೇಕು ಹೇಳ? ಹಂಗ್ ಬನ್ರಿ ದಾರಿಗೆ, ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ, ಈ ಕಳ್ಳೆ ಬೀಜ, ಪಿಸ್ತಾ, ಬಾದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ ಕಾಲು ಚೆನ್ನಾಗಿ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೀಯ? ಇನ್ನು ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್ ಅಣ್ಣ? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರೂ ಮಿಸ್ ಮಾಡಿದ್ರ ಎಲ್ಲೋ ಮೀಟ್ರು. ಯಾವ ಮೀಟ್ರ್? ಮೀಟ್ರು. ಮೀಟ್ರು ನಾ ಓದ್ತೀನಿ. ನಿಮ್ಮ ಮ್ಯಾಟ್ರ್ ಬದುಕೋದ್ ಕಲಿಯೋ ಪಿಕ್ನಾಸಿ. ಕಾಲು ಮಂಡ್ಯ, ಯಾವ ಮಂಡ್ಯ? ಯಾರು ನೋಡಿಲ್ಲ. ಬದುಕಿನ ಹಣತೆ ಮಂಡ್ಯ ನೋಡ್ದೇನೋ, ಬಿಟ್ಟಿ ಹಾಲು ಹಣ್ಣು ಸಿಗ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನೇನು ಅವತಾರ ಮಾಡ್ತಾವನೆ. ಬಿಡ್ಬಾರ್ದು ಕಣೋ ನನ್ ಮಗನ್ನ.
ಮಂಡ್ಯ ಎಲ್ಲೋಗ್ತಾ ಇದ್ಯೋ? ಆ ನನ್ನ ಮಗ ಏನು ಕಮ್ಮಿ ಅವಮಾನ ಮಾಡ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡ್ತಾ, ನಮ್ ಕೈ ಮಾಡಬಾರ್ದೆಲ್ಲ ಮಾಡ್ತಾ. ಇವತ್ತವ್ನ್ ಬಿಡಕ್ಕಿಲ್ಲ, ಇವತ್ತವ್ನ್ ಕೊಲೆ ಮಾಡ್ತೀನಿ. ಬಿಡ ನನ್ನ. ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿದೆಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ ಉತ್ತಾಗ ತಣ್ಣಿ ಹೊತ್ಬಿಟ್ಟಿಯಲ್ಲ. ಇವ್ ಬಂದ ಕಣ, ಏನು ಗಾಟ ಮಾಡೋದ್ ಮೇಲೆ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ. ದೇಹಕ್ಕೆ ಉಸಿರೇ ಸದಾ ಬಾರ ಇಲ್ಲ ಆಧಾರ, ದಾನವೇ ನಮ್ಮ ಆಸ್ತಿಯಮ್ಮ. ಏನ್ರು ಕೆಟ್ಟ ಮುಖ ಹಾಕೊಂಡು ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರ್ಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಏಯ್ ಬಾರೋ ಇಲ್ಲಿ. ಅಣ್ಣ ಬಂದೆ ಅಣ್ಣ. ಬಾ, ಬಾ, ಬೇಗ ಬಾ. ಬತ್ತಿರಣ್ಣ, ನಿಮ್ Get ಸೇವೆ up. ಅಣ್ಣ ಮುಖ್ಯ. ಬತ್ತಿರಣ್ಣ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರು ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕ್ವೈರಿ? ನೀನು ನನಗೆ ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ ನೋಡು. ಸಾರಿ ಬಾಸ್, ನಿಮ್ ಕಾಲ್ ಲ್ಯಾಪ್ಸ್ ಆಗಿದೆ. ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಲೇ ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನ ತುಳ್ಕೊಳ್ಳೋ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲ್ ಇಟ್ಕೋಬೇಕಾ? ಏನಿವಾಗ ಅದಂಗೆ ಬಾಸ್. ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ? ಎರಡೂ ಅಲ್ವಲ್ಲ. ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್. ಲೇ ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದ್ ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮಾಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಮ್ಮ, ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜಾ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚೆ ಎತ್ಕೊಂಡು PT ಉಷನ್ ಅಣ್ಣನ್ ತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು, ಒತ್ಲಾ? ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತದ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಏನು ನೋಡಲಿ? ಏನು ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡ್ದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳದ್ ಬೇಡ. ಇದೇನ್ ಕಟ್ಟಿ ತಗೊಂಬಿಟ್ಟವ್ರೆ? ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಂ ಗಂಗಾಧರಂಗೂ ಇದೇ ತರ ಕಾಯಿಲೆ ಬಕಾ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರದ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ ಬಂದೆ. ವಾಮೋನೆ ವೇಮ ಕಾಲೆ. ಏನಾದ್ರೂ ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ, ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತೈ ಪುಷಂಡ ಕಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ. ಬೋಲೋ ನಾಯರ್, ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇದು ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗೆ ಹಾಕ. ನಾಯರ್ ಕೇಟ ಇದಾದ್ರು ಫೀಲಿಂಗ್ಸ್ ಒನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನೋಡಿ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ಅಜ್ಜಿ ಆವೋಜಿ. ನಮ್ ಗಂಜಾಂ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ, ಬಿಟ್ಟಿ ತಿಂಡಿ, ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗೆ ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನಡೀರಿ ನನಗೆ ಗೊತ್ತು ನಡೆಸಬೇಕು ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುಣಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ?
ಇವತ್ತೇ ಕೊಟ್ಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮಾತ್ರ. ಹಂಗನ್ನು ಮತ್ತೆ